ತಾಯಿಯಿಂದ ಬೇರ್ಪಟ್ಟ 4 ಹುಲಿ ಮರಿಗಳಿಗೆ ಇದೀಗ ಅರಣ್ಯ ಇಲಾಖೆಯದ್ದೇ ಆಸರೆ. ಸ್ವಾಭಾವಿಕವಾಗಿ ಸಂರಕ್ಷಿಸಿ ಸ್ವತಂತ್ರವಾಗಿ ಬದುಕುವಂತೆ ಮಾಡಿದ್ದಾರೆ ಅರಣ್ಯ ಇಲಾಖಾ ಸಿಬ್ಬಂದಿ. ಬಂಡೀಪುರದ ಅಭಯಾರಣ್ಯದ ಮಾನವೀಯ ಕಥನ ನಿಮ್ಮ ಮುಂದೆ. ಬಂಡೀಪುರ ರಾಜ್ಯದಲ್ಲೇ ಅತಿ ಹೆಚ್ಚು ಹುಲಿಗಳಿರುವ ತಾಣ. ವರ್ಷದಿಂದ ವರ್ಷಕ್ಕೆ ಹುಲಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಕಳೆದ ವರ್ಷ ಸಫಾರಿ ವಲಯದಲ್ಲಿ ತಾಯಿ ಹುಲಿಯೊಂದು ತನ್ನ 4 ಮರಿಗಳೊಂದಿಗೆ ಸ್ವಚ್ಛಂದವಾಗಿ ವಿಹರಿಸುತ್ತಿರುವಂತಹ ಚೇತೋಹಾರಿ ದೃಶ್ಯ ಕಂಡುಬಂದಿತ್ತು. ಆದರೆ ಕೆಲ ದಿನಗಳ ನಂತರ ತಾಯಿ ಹುಲಿ ಕುಂಟುತ್ತಿರುವ ಸ್ಥಿತಿಯಲ್ಲಿ ಕಂಡುಬಂದು ಆತಂಕ ಮೂಡಿಸಿತ್ತು. ಅದಾದ ಕೆಲ ದಿನಗಳ ನಂತರ ತಾಯಿ ಹುಲಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಅದರ 4 ಮರಿಗಳು ಅನಾಥವಾದವು. ಅರಣ್ಯ ಇಲಾಖೆ ಸಿಬ್ಬಂದಿ ಹುಲಿ ಮರಿಗಳನ್ನ ಸೆರೆ ಹಿಡಿದು ಸಂರಕ್ಷಿಸಿದ್ದಾರೆ. ಅನಾಥ ಮರಿಗಳು ಇರುವ ಪ್ರದೇಶದಲ್ಲಿ ಸಫಾರಿ ಸ್ಥಗಿತಗೊಳಿಸಿದ ಸಿಬ್ಬಂದಿ ಕ್ಯಾಮೆರಾ ಟ್ರ್ಯಾಪ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಮರಿಹುಲಿಗಳ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದರು. ನ್ಯಾಚುರಲ್ಲೇ ಅದು ಬೆಳೆಯಕ್ಕೆ ಶುರು ಆದರೆ ಚೆನ್ನಾಗಿರುತ್ತೆ, ಪಾಪ್ಯುಲೇಷನ್ಸ್ ಡೈನಮಿಕ್ಸ್ ಬರುತ್ತೆ ಅಂತ ಒಂದು ಉದ್ದೇಶದಿಂದ ನ್ಯಾಚುರಲಿ ನಾವು ಅದನ್ನು ಮಾನಿಟರಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬಟ್ ಇನ್ ದ ಕೋರ್ಸ್ ಆಫ್ ಟೈಮ್ ಸ್ಟಾಫ್ಸ್ದು ಟೈಮ್ಲಿ ಅಪ್ರೋಚ್, ಅದು ಹೇಗೆ ಮಾನಿಟರ್ ಮಾಡಬೇಕು, ಅಲ್ಲಿ ಹೇಗೆ ಟ್ರಾಫಿಕ್ ಸಫಾರಿನ ರೆಸ್ಟ್ರಿಕ್ಟ್ ಮಾಡಬೇಕು, ವೆರಿ ಫ್ಯೂ 2-3 ಪೀಪಲ್ ಮಾತ್ರ ಅದಕ್ಕೆ ಭಾರಿ ಹಗಲು ರಾತ್ರಿ ಅಲ್ಲಿಗೆ ಪ್ರೊಟೆಕ್ಷನ್ಸ್ ನಿಂತು ಮಾಡಿ ಇದು ಒಂದು ಸಕ್ಸಸ್ ಸ್ಟೋರಿ ಅಂತ ನಾನು ಹೇಳ್ಬೋದು. ಮರಿಹುಲಿಗಳು ನಿಧಾನವಾಗಿ ಬೇಟೆಯಾಡುವ ಕಲೆ ಕರಗತ ಮಾಡಿಕೊಂಡವು. ತಮ್ಮ ಆಹಾರವನ್ನ ತಾವೇ ಹುಡುಕಿಕೊಂಡು ಇದೀಗ ಸ್ವತಂತ್ರವಾಗಿ ಬದುಕುವ ಮಟ್ಟಕ್ಕೆ ಬೆಳೆದಿವೆ. ಒಂದು ಹುಲಿ ಈಗಾಗಲೇ ಬೇರ್ಪಟ್ಟಿದ್ದು, ಉಳಿದ 3 ಹುಲಿಗಳು ತಮ್ಮದೇ ಆದ ಟೆರಿಟರಿ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆದು ನಿಂತಿವೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ನ್ಯಾಚುರಲ್ಲಿ ಏನು ತಾಯಿ ಹೋದರೆ ಇಟ್ಸ್ ಒನ್ ಕೈಂಡ್ ಆಫ್ ನ್ಯಾಚುರಲ್ ಪಾಪ್ಯುಲೇಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆಟೋಮೆಟಿಕಲಿ ಅದನ್ನು ಜಾಸ್ತಿ ಇಂಟರ್ವೆನ್ಷನ್ ಮಾಡದೆ ಜಸ್ಟ್ ಮಾನಿಟರಿಂಗ್ ಮಾತ್ರ ಮಾಡ್ತಾ ಇದ್ವಿ. ಬಟ್ ಸ್ವಲ್ಪ ಕ್ಲೋಸ್ ಮಾನಿಟರಿಂಗ್ ಮಾಡಿದಿರೋದ್ರಿಂದ ನಮಗೆ ಅದರದ್ದು ಹಂಟಿಂಗ್ ಹೇಗೆ ಮಾಡ್ತಾ ಇದೆ, ಹೇಗೆ ಕಳೀತಾ ಇದೆ, ಸಣ್ಣ ಸಣ್ಣ ಬರ್ಡ್ಸಿಂದ ಕಾಟುಕೋಳಿಯಿಂದ ಹಿಡಿದು ಜಿಂಕೆಗಳು ಚೇಸ್ ಮಾಡೋದು, ಆ ಥರ ನಮಗೆ ಸೀರೀಸ್ ಆಫ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಸಿಕ್ಕಿರೋದ್ರಿಂದ ನಾವು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಇದು 100% ಈಗ ಸರ್ವೈವಲ್ ಆಗ್ತಾ ಇದೆ ಅಂತ. ತಾಯಿ ಇಲ್ಲದೆ ಅನಾಥವಾಗಿದ್ದ ಮರಿಹುಲಿಗಳಿಗೆ ಹೊರಗಿನಿಂದ ಯಾವುದೇ ಆಹಾರ ನೀಡದೆ, ಹೆಚ್ಚು ಹಸ್ತಕ್ಷೇಪ ಮಾಡದೆ ಸ್ವಾಭಾವಿಕ ರೀತಿಯಲ್ಲೇ ಸಂರಕ್ಷಿಸಿರುವುದು ದೇಶದಲ್ಲೇ ಮಾದರಿ ಎನಿಸಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.